Hello everyone. So we'll understand today about the crayons and how to teach them to scribble and all those stuffs. Okay. So first thing, when you're giving crayons to the students, write their name on a piece of paper and stick it here. Okay. You can put a tape on it so that you can understand whose crayon you're using. Right. Don't mix everything up. Each child's crayon should be maintained individually, so you have to write the name and keep it different. So you are giving this to the child to whom it belongs to. ಇದು ಯಾರಿಗೆ ಸೇರಿರುತ್ತೆ ಅವರಿಗಷ್ಟೇ ನೀವು ಕೊಡ್ಬೋದು ಅವಾಗ. ಸೊ ಏನು ಮಾಡಬೇಕು, ಇಲ್ಲಿಗೆ ಅವ್ರ ಹೆಸರು ಬರೆದು ನೀವು ಒಂದು ಸ್ಟಿಕ್ಕರ್ ಥರ ಅಂಟಿಸ್ಕೋಬೇಕು. ಈ ವೈಟ್ ಶೀಟ್ನೇ ಕಟ್ ಮಾಡಿ ಇಲ್ಲಿ ಚಿಕ್ಕದಾಗಿ ಹೆಸರು ಬರೆದು ಅದ್ರ ಮೇಲೆ ಒಂದು ಟ್ರಾನ್ಸ್ಪರೆಂಟ್ ಟೇಪ್ ಸ್ಟಿಕ್ ಮಾಡ್ಬೋದು ನೀವು. ಓಕೆ, ದಿಸ್ ಇಸ್ ಫಸ್ಟ್ ಥಿಂಗ್. ದೆನ್ ಈಗ ಕ್ರೇಯಾನ್ಸ್ ಇಂದು ಸ್ಕ್ರಿಬ್ಲಿಂಗ್, ನರ್ಸರಿ ಮಕ್ಕಳಿಗೆ ಎಸ್ಪೆಷಲಿ ನಾವೀಗ ಸ್ಕ್ರಿಬ್ಲಿಂಗ್ ಶುರು ಮಾಡ್ತೀವಿ. ಓಕೆ, ಸ್ಕ್ರಿಬ್ಲಿಂಗ್ ಅಂದರೆ ಏನು? ಗೀಚೋದು. ಓಕೆ, ಸೊ ಈಗ ವಿ ಹ್ಯಾವ್ ಟು ಶೋ ದೆಮ್ ಹೌ ಟು ಹೋಲ್ಡ್ ದ ಕ್ರೇಯಾನ್ನ ಯಾವ ಥರ ಹಿಡ್ಕೋಬೇಕು ಅನ್ನೋದನ್ನು ನಾವು ಮಕ್ಕಳಿಗೆ ಹೇಳ್ಕೊಡ್ತಿದ್ವಿ. ಯಾಕೆ? ದಿಸ್ ಇಸ್ ದ ಫಸ್ಟ್ ಟೈಮ್ ದೇ ಆರ್ ಹೋಲ್ಡಿಂಗ್ ದ ಕ್ರೇಯಾನ್, ರೈಟ್? ಇಷ್ಟು ದಿನ ಅವರು ಬರ್ದಿಲ್ಲ, ಅವರಿಗೆ ಹೇಗೆ ಹಿಡ್ಕೋಬೇಕಂತ ಗೊತ್ತಿಲ್ಲ, ಕಲರಿಂಗ್ ಮಾಡಿಲ್ಲ. ಓಕೆ, ಮೇ ಬಿ ಸಮ್ ಚಿಲ್ಡ್ರನ್ ಹ್ಯಾವ್ ನೋ ಕ್ಲೂ. ಸೊ ವಾಟ್ ವಿ ಹ್ಯಾವ್ ಟು ಡೂ, ವಿ ಹ್ಯಾವ್ ಟು ಟೀಚ್ ದೆಮ್ ದ ಪ್ರಾಪರ್ ವೇ ಆಫ್ ಹೋಲ್ಡಿಂಗ್ ಅ ಕ್ರೇಯಾನ್. ಸೊ ನಾವು ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ ಯಾವ ಥರ. ಸಿ ದೀಸ್ 2 ಫಿಂಗರ್ಸ್, ರೈಟ್? ಇದು 2 ಬೆರಳು ಕ್ರೇಯಾನ್ನ ಈ ಥರ ಹಿಡ್ಕೋಬೇಕು. ಆ್ಯಂಡ್ ಮೈ 3rd ಫಿಂಗರ್ ಶುಡ್ ಕಮ್ ಬಿಲೋ ದಿಸ್ ಕ್ರೇಯಾನ್. ಕ್ಯಾನ್ ಯು ಸಿ? ದಿಸ್ ಇಸ್ ಜಸ್ಟ್ ಬ್ಯಾಲೆನ್ಸಿಂಗ್ ಇಟ್ ಆ್ಯಂಡ್ ಐ ಆಮ್ ಹೋಲ್ಡಿಂಗ್ ಇಟ್. ಓಕೆ, ಸೊ ಈ ಥರ ಹಿಡ್ಕೋಬೇಕು ಕ್ರೇಯಾನ್ನ. ಸೊ ಇದನ್ನು ನೀವು ಮಕ್ಕಳಿಗೆ ಹೇಳ್ಕೊಡ್ಬೇಕು. ಆ್ಯಂಡ್ ನೀವು ನೋಡಬೇಕು ಅವ್ರು ಇದೇ ಥರ ಹಿಡ್ಕೊಂಡಿದ್ದಾರೋ ಇಲ್ಲೋ ಅನ್ನೋದನ್ನು ನೀವು ಫಸ್ಟು ಚೆಕ್ ಮಾಡಬೇಕು. ಫಸ್ಟ್ ಚೆಕ್ ವೆದರ್ ದೇ ಆರ್ ಹೋಲ್ಡಿಂಗ್ ಇಟ್ ಇನ್ ದಿಸ್ ವೇ ಆರ್ ನಾಟ್, ಆ್ಯಂಡ್ ದೆನ್ ಆಸ್ಕ್ ದೆಮ್ ಟು ಸ್ಕ್ರಿಬಲ್ ಇನ್ ಎನಿ ವೇ. ದೇ ಕ್ಯಾನ್ ಸ್ಕ್ರಿಬಲ್ ಹೌ ಎವರ್ ದೇ ವಾಂಟ್. ಅವ್ರಿಗೆ ಯಾವ ಥರ ಬೇಕೋ ಅವ್ರು ಸ್ಕ್ರಿಬಲ್ ಮಾಡ್ಬೋದು. ಓಕೆ, ಬಟ್ ವಾಟ್ಸ್ ದ ಕಂಡೀಷನ್? ದೇ ಹ್ಯಾವ್ ಟು ಹೋಲ್ಡ್ ಇಟ್ ಲೈಕ್ ದಿಸ್. ಈ ಥರ ಹಿಡ್ಕೊಳ್ಬೇಕು, ಅದು ಫಸ್ಟ್ ಕಂಡೀಷನ್. ಈ ಥರ ಹಿಡ್ಕೊಂಡು ಯಾವ ಥರ ಬೇಕಾದರೂ ಅವರು ಗೀಚ್ಬೋದು. ದೇ ಕ್ಯಾನ್ ಸ್ಕ್ರಿಬಲ್ ಇನ್ ಎನಿ ವೇ. ಓಕೆ, ನಾವ್ ದಿಸ್ ಇಸ್ ಫಸ್ಟ್ ಡೇ ಲೆಟ್ಸ್ ಸೇ. ಓಕೆ, ಸೊ ಅವರು ಜಸ್ಟ್ ಸ್ಕ್ರಿಬಲ್ ಮಾಡೋದು ಕಲ್ತರು. ನಾವೇನು ನೋಡ್ತಾ ಇದ್ದೀವಿ, ಕರೆಕ್ಟಾಗಿ ಹಿಡ್ಕೊಂಡಿದ್ದಾರಾ ಅಂತಲೇ ನಾವು ನೋಡಬೇಕು. ಫುಲ್ ಸ್ಕ್ರಿಬ್ಲಿಂಗ್ ಪೀರಿಯಡ್, ಈ ವೀಕ್ ಪೂರ್ತಿ ನೀವು ಸ್ಕ್ರಿಬಲ್ಲೇ ಮಾಡಿಸ್ತೀರಾ ಅಂದರೆ ಯಾವಾಗ ಅವ್ರು ಸ್ಕ್ರಿಬಲ್ ಮಾಡಿದ್ರು ಸರಿ ಹಿಡ್ಕೊಂಡಿದ್ದೀರಾ ಕ್ರೇಯಾನ್ ಅನ್ನೋದನ್ನು ನೀವು ಚೆಕ್ ಮಾಡಬೇಕು. ಓಕೆ, ಇದು ಫಸ್ಟ್. ದೆನ್ ನಾನೇನು ಮಾಡ್ತೀನಿ, 2 ದಿನ ನಾನು ನೋಡಿದೆ, ಎಲ್ಲರೂ ಕ್ಲೀನಾಗೆ ಹಿಡ್ಕೊಂಡಿದ್ದಾರೆ, ಸ್ಕ್ರಿಬಲ್ ಮಾಡ್ತಾ ಇದ್ದಾರೆ. ಓಕೆ, ದೆನ್ ಐ ವಿಲ್ ಮೇಕ್ ದೆಮ್ ಟು ಸ್ಕ್ರಿಬಲ್ ಇನ್ ಪರ್ಟಿಕ್ಯುಲರ್ ಪ್ಯಾಟರ್ನ್ಸ್. ಈಗ ಅವ್ರು ಸ್ಕ್ರಿಬಲ್ ಕರೆಕ್ಟಾಗಿ ಸ್ಕ್ರಿಬಲ್ ಮಾಡ್ತಾ ಇದ್ದಾರೆ, ಹೆಂಗೆ ಬೇಕಾದ್ರೆ ಹಂಗೆ ಗೀಚ್ತಾ ಇದ್ದಾರೆ. ಸೊ 1 ವೀಕ್ ಪೂರ್ತಿ ನಾನು ಬರೀ ಸ್ಕ್ರಿಬಲ್ ಮಾಡಿಸ್ತೀನಿ ಈ ಥರ, ರೈಟ್? ಈ ಥರ ನಾನು ಫುಲ್ ವೀಕ್ ಸ್ಕ್ರಿಬಲ್ ಮಾಡಿಸ್ತೀನಿ. ಅವರಿಗೆ ಕರೆಕ್ಟಾಗಿ ಗ್ರಿಪ್ ಸಿಕ್ತು. ಓಕೆ, ಈಗ ಆ್ಯಸ್ ಅ ಟೀಚರ್ ಐ ನೋ ದ್ಯಾಟ್ ದ ಚೈಲ್ಡ್ ಹ್ಯಾಸ್ ಗಾಟ್ ದ ಗ್ರಿಪ್. ನೌ ವಾಟ್ ಐ ವಿಲ್ ಡೂ, ಐ ವಿಲ್ ಮೇಕ್ ಶ್ಯೂರ್ ದೇ ಸ್ಟಾರ್ಟ್ ಸ್ಕ್ರಿಬ್ಲಿಂಗ್ ಇನ್ 1 ಪ್ಯಾಟರ್ನ್. ಓಕೆ, ಯಾವ ಥರ? ಮೇಲಿಂದ ತಳಗೆ, ರೈಟ್? ಇದೇ ಥರ ನನ್ನ ಹ್ಯಾಂಡ್ ಮೂಮೆಂಟ್ ಬರಬೇಕು, ನನಗೆ ಹ್ಯಾಂಡ್ ಐ ಕೋಆರ್ಡಿನೇಷನ್ ಇದೇ ಥರ ಬರಬೇಕು. ಸೊ ಐ ವಿಲ್ ಮೇಕ್ ದೆಮ್ ಟು ಸ್ಕ್ರಿಬಲ್ ಇನ್ ಪರ್ಟಿಕ್ಯುಲರ್ ವೇ. ಓಕೆ, ಒಂದಿನ ಪೂರ್ತಿ ನಾನು ಬರೀ ಇದೇ ಥರ ಸ್ಕ್ರಿಬಲ್ ಮಾಡ್ತೀನಿ ಒಂದೇ ಪ್ಯಾಟರ್ನಲ್ಲಿ. ನೆಕ್ಸ್ಟ್ ಡೇ ಐ ವಿಲ್ ಮೇಕ್ ದೆಮ್ ಟು ಸ್ಕ್ರಿಬಲ್ ಲೈಕ್ ದಿಸ್. ಓಕೆ, ಸೊ ವಾಟ್ ಆಮ್ ಐ ಡೂಯಿಂಗ್? ಐ ಆಮ್ ಟೀಚಿಂಗ್ ದೆಮ್ ಹೌ ಟು ಕಂಟ್ರೋಲ್ ಆ ಬ್ರೇನು, ನನ್ನ ಫಿಂಗರ್ಸ್ ಮತ್ತು ನನ್ನ ಹ್ಯಾಂಡ್ ಮೂಮೆಂಟ್. ಓಕೆ, ನನ್ನ ಬ್ರೇನ್ ಮತ್ತು ನನ್ನ ಕೈ, ನನ್ನ ಫಿಂಗರ್ಸ್ ಇವು ಏನಾಗಬೇಕು, ಕೋಆರ್ಡಿನೇಷನ್ ಬರಬೇಕು. ಓಕೆ, ಮೈ ಐಸ್, ಮೈ ಹ್ಯಾಂಡ್ಸ್, ಮೈ ಬ್ರೈನ್ ಶುಡ್ ಕೋಆರ್ಡಿನೇಟ್ ಟುಗೆದರ್ ಟು ಸ್ಕ್ರಿಬಲ್ ಇನ್ 1 ಪರ್ಟಿಕ್ಯುಲರ್ ವೇ, ರೈಟ್? ನನ್ನ ಕೈ ಲೆಫ್ಟಿಂದ ರೈಟ್ ಹೋಗಬೇಕಂದ್ರೆ ನನ್ನ ಬ್ರೈನ್ ಮತ್ತು ನನ್ನ ಕೈ ಕೋಆರ್ಡಿನೇಟ್ ಮಾಡಬೇಕು, ರೈಟ್? ಸೊ ಐ ಆಮ್ ಟ್ರೈನಿಂಗ್ ದೆಮ್ ಇನ್ ದಿಸ್ ವೇ. ಆಫ್ಟರ್ ಸಮ್ ಡೇಸ್ ಐ ವಿಲ್ ಮೇಕ್ ದೆಮ್ ಟು ಡ್ರಾ ಸರ್ಕಲ್ಸ್, right? They'll start small circles. Okay, that's okay. Any size, you just ask them to draw small circles, big circles. Okay, so but the child should learn to what? Draw circles. ಅಂದರೆ ಇದು ಒಂದು ಪ್ಯಾಟರ್ನ್, ರೈಟ್? ಸೊ ಮಕ್ಕಳು ಫಸ್ಟ್ ಕಲಿಯೋದೇ ಈಸಿ ಅವರಿಗಿದು. ಮೆನಿ ಆಫ್ ದೆಮ್ ಸೇ ದಿಸ್ ಕರ್ವ್ಸ್ ಆರ್ ವೆರಿ ಡಿಫಿಕಲ್ಟ್ ಫಾರ್ ಚಿಲ್ಡ್ರನ್. ನೋ. See, this includes what? This includes all types of curves, isn't it? Correct? So we are not teaching them individual. Here it includes everything when they are drawing a circle. So you are making children to scribble in all different ways. Okay? So ನೀವು ಈ ಥರ ಎಲ್ಲ ಥರದಲ್ಲೂ
ನೀವು ಅವ್ರನ್ನ ರೆಡಿ ಮಾಡಿದಾಗ ನೀವೇನು ಮಾಡ್ತಾ ಇದ್ದೀರಾ? ವಾಟ್ ಯು ಆರ್ ಡೂಯಿಂಗ್ ವೆನ್ ಯು ಆರ್ ಮೇಕಿಂಗ್ ದೆಮ್ ಟು ಡೂ ಆಲ್ ದೀಸ್ ಕೈಂಡ್ ಆಫ್ ಥಿಂಗ್ಸ್? ಯು ಆರ್ ಮೇಕಿಂಗ್ ದೆಮ್ ರೆಡಿ ಫಾರ್ ರೈಟಿಂಗ್. ವಾಟ್ ಯು ಆರ್ ಡೂಯಿಂಗ್? ಯು ಆರ್ ಮೇಕಿಂಗ್ ದೆಮ್ ರೆಡಿ ಫಾರ್ ರೈಟಿಂಗ್. ಇದಕ್ಕೆ ಪ್ರೀ ರೈಟಿಂಗ್ ಸ್ಕಿಲ್ಸ್ ಅಂತ ಹೇಳ್ತಾರೆ. ವಾಟ್ ಆರ್ ದೀಸ್? ಪ್ರೀ ರೈಟಿಂಗ್ ಸ್ಕಿಲ್ಸ್. ವಾಟ್ ಆರ್ ಪ್ರೀ ರೈಟಿಂಗ್ ಸ್ಕಿಲ್ಸ್? ವಿ ಆರ್ ಮೇಕಿಂಗ್ ಚಿಲ್ಡ್ರನ್ ರೆಡಿ ಟು ರೈಟ್. ಬರೆಯೋಕ್ಕಿಂತ ಮುಂಚೆ ಅವ್ರ ಹತ್ರ ಏನು ಸ್ಕಿಲ್ಸ್ ಇರಬೇಕು? ದ ಹ್ಯಾಂಡ್ ಮೂಮೆಂಟ್, ಫಿಂಗರ್ ಮೂಮೆಂಟ್, ಅಕಾರ್ಡಿಂಗ್ ಟು ಮೈ ಬ್ರೈನ್ಸ್ ಕಮಾಂಡ್ ಮೈ ಫಿಂಗರ್ಸ್ ಆ್ಯಂಡ್ ಮೈ ಹ್ಯಾಂಡ್ ಶುಡ್ ಮೂವ್. ನನ್ನ ಬ್ರೈನಿನ ಕಮಾಂಡಿಗೆ ತಕ್ಕ ಹಾಗೆ ನನ್ನ ಫಿಂಗರ್ ಮತ್ತು ನನ್ನ ಕೈ ಮೂವ್ ಆಗಬೇಕು, ರೈಟ್? ಸೊ ಫಾರ್ ದ್ಯಾಟ್ ವಾಟ್ ವಿ ಆರ್ ಡೂಯಿಂಗ್ ದಿಸ್ ಸ್ಕ್ರಿಬ್ಲಿಂಗ್ ಆ್ಯಕ್ಟಿವಿಟೀಸ್. ಓಕೆ, ಸೊ ಸ್ಕ್ರಿಬ್ಲಿಂಗ್ ಆ್ಯಕ್ಟಿವಿಟಿ ಅಂದ್ಕೊಳ್ಳಿ ಸುಮಾರು ಜನ ಟೀಚರ್ಸ್ ಏನು ಮಾಡ್ತಾರೆ, they'll just give crayon, they'll make them to just scribble however they want, right? No, you have to make sure these things are seen. Okay, you have to check these things when you are making them to scribble. It is very important. Okay, thank you.